ಶ್ರೀ ಶ್ರೀ ದೇವೇಂದ್ರಪ್ಪರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಶ್ರೀ ಬಂದಗೀಸದ ಅತ್ತಾರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಮುಂದಿನ ಶಿಕ್ಷಕರು ಶ್ರೀ ಅಂಬರಾಯ ಉಗಾಜಿ. ಬಂದ್ರು ಶ್ರೀ ಬಂದಗೀಸದ ಅತ್ತಾರ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹುನಗುಂದ ತಾಲೂಕು. ಶ್ರೀ ಬಂದಗೀಸ ದತ್ತಗಿರೀಸ ಅತ್ತಾರ್ರವರು ದಸ್ತಗಿರೀಸ ಮತ್ತು ಕಾಲಿಮಾರವರ ಸುಪುತ್ರರಾಗಿ 1973ರಲ್ಲಿ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಮರೋಳ ಗ್ರಾಮದಲ್ಲಿ ಜನಿಸಿ BA B.Ed MA ಶಿಕ್ಷಣ ಪಡೆದು ಗ್ರಾಮದಲ್ಲಿ ಸಮಾಜ ಸೇವೆ, ಹಲವಾರು ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆ, ಸದ್ಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದಲ್ಲಿ ಪ್ರಶಸ್ತಿಗಳು, ಅನೇಕ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗಳು, ಜೊತೆಗೆ 25 ವರ್ಷ ಶಿಕ್ಷಣ ಸೇವೆಯನ್ನು ಪರಿಗಣಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ಅಂಬರಾಯ ಉಗಾಜಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಶ್ರೀ ಬಸವ ಕಲ್ಯಾಣ ತಾಲೂಕು. ಶ್ರೀ ಅಂಬರಾಯ ಉಗಾಜಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಸವ ಕಲ್ಯಾಣ ತಾಲೂಕು. ಶ್ರೀ ಬಂದಗೀಸದ ಅತ್ತಾರವರಿಗೆ ಧನ್ಯವಾದಗಳು. ಶ್ರೀಮತಿ ರುಕ್ಮಿಣಿಬಾಯಿ ಮತ್ತು ಶ್ರೀ ಸಾಯಿ ಬಣ್ಣಾರವರ ಉದರದಲ್ಲಿ ಬೀದರ್ನ ಕೋಹಿನೂರಿನಲ್ಲಿ ಜನಿಸಿ BA B.Ed ಅಧ್ಯಯನ ಮುಗಿಸಿ ಸಾಮಾನ್ಯ ಕನ್ನಡ ಶಿಕ್ಷಕರಾಗಿ 27 ವರ್ಷಗಳಿಂದ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜನಮೆಚ್ಚಿದ ಶಿಕ್ಷಕ, ಆದರ್ಶ ಶಿಕ್ಷಕ ಸೇರಿದಂತೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು, ಅಭಿನಂದನೆಗಳನ್ನು ಪಡೆದಿರುತ್ತಾರೆ. ಇವರ ಕಲಿಕಾ ಖಾತ್ರಿ ಶಾಲೆಗಾಗಿ ಪ್ರಾಮಾಣಿಕ ಪ್ರಯತ್ನ, ಶಿಕ್ಷಣ ವೃತ್ತಿ. ಶ್ರೀ ಗಂಗಾಧರ ಸಾವಣ್ಣ ಬಡಿಗೇರ್ ಹಣ್ಣು ಬೆಳೆಗಾರರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬಾಗಲಕೋಟೆ ತಾಲೂಕು. ಅಂಬರಾಯ ಉಗಾಜಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಗಂಗಾಧರ ಸಾಬಣ್ಣ ಬಡಿಗೇರ್, ಶ್ರೀ MN ವೆಂಕಟೇಶಪ್ಪ ದಯವಿಟ್ಟು ರೆಡಿಯಾಗಿ. ಶ್ರೀ MN ವೆಂಕಟೇಶಪ್ಪ ಶಿಕ್ಷಕರು. ಶ್ರೀಮತಿ ಶ್ವೇತನ್ ಚಂಗಪ್ಪ, ಗಂಗಾಧರ್ ಸಾಬಣ್ಣ ಬಡಿಗೇರ್ರವರು ಶ್ರೀಮತಿ ಸುಭದ್ರಾಬಾಯಿ ಮತ್ತು ಶ್ರೀ ಸಾಬಣ್ಣರವರ ಉದರದಲ್ಲಿ 1965ರಲ್ಲಿ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಶಿವಪುರದಲ್ಲಿ ಜನಿಸಿ PUC TCH ವ್ಯಾಸಂಗ ಮುಗಿಸಿ ಹಣ್ಣು ಬೆಳೆಗಾರರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಲಾದಗಿಯಲ್ಲಿ 30 ವರ್ಷಗಳಿಂದ ಸೇವೆ. ಈ 30 ವರ್ಷದಲ್ಲಿ ಅಕ್ಷರ ಜ್ಞಾನದ ಜೊತೆಗೆ ಮಕ್ಕಳಲ್ಲಿ ನೈತಿಕ ಪ್ರಜ್ಞೆ ಬೆಳೆಸುವ ಅವಿರತ ಪ್ರಯತ್ನ ಮಾಡಿದ ಶ್ರೀಯುತರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ MN ವೆಂಕಟೇಶಪ್ಪ ಸರ್ಕಾರಿ ಪ್ರಾಥಮಿಕ ಶಾಲೆ ಚಿಕ್ಕಬಳ್ಳಾಪುರ ತಾಲೂಕು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಗಂಗಾಧರ್ ಸಾಬಣ್ಣ ಬಡಿಗೇರ್ರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಗಂಗರಾಜು ಜಿ, ದಯವಿಟ್ಟು ರೆಡಿಯಾಗಿರಿ. ಗಂಗರಾಜು ಜಿ, AS ಕುಪ್ಪರಾಜು ಅಂಡ್ ಬ್ರದರ್ಸ್ ವಿದ್ಯಾನಿಕೇತನ ಪ್ರೌಢಶಾಲೆ ಬೆಂಗಳೂರು. ಗಂಗರಾಜು ಜಿ ರವರು. MN ವೆಂಕಟೇಶಪ್ಪರವರು ಶ್ರೀಮತಿ ಮುನಿಯಮ್ಮ ಮತ್ತು ಶ್ರೀ ಚಿಕ್ಕನಾರಾಯಣಪ್ಪರವರ ಉದರದಲ್ಲಿ 1970ರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಮರವೀನಹಳ್ಳಿಯಲ್ಲಿ ಜನಿಸಿ ಸದ್ಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಜನಮೆಚ್ಚಿದ ಶಿಕ್ಷಕ, ಕನ್ನಡ ರತ್ನ ಶಿಕ್ಷಕ, ಕರುನಾಡ ಸೇವಾ ರತ್ನ ಪ್ರಶಸ್ತಿ ಮತ್ತು ಅಕ್ಷರ ಸಿರಿ ಹೀಗೆ ಹಲವಾರು ಪ್ರಶಸ್ತಿಗಳು ಲಭಿಸಿದೆ. ಹಳ್ಳಿಗಾಡಿನ ಮಕ್ಕಳ ಶಿಕ್ಷಣಾಭಿವೃದ್ಧಿಗೆ 30 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಇವರ ಪರಿಶ್ರಮ ಮತ್ತು ಇಚ್ಛಾಶಕ್ತಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ MN ವೆಂಕಟೇಶಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಬಳ್ಳಾಪುರ ತಾಲೂಕು, ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಗಂಗರಾಜು ಜಿ, AS ಕುಪ್ಪರಾಜು ಅಂಡ್ ಬ್ರದರ್ಸ್ ವಿದ್ಯಾನಿಕೇತನ ಪ್ರೌಢಶಾಲೆ ಬೆಂಗಳೂರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್. ತದನಂತರ ಶ್ರೀಮತಿ ಭವ್ಯ ವಿನೋದ್ ಸ್ವರ್ಣ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಬೆಂಗಳೂರು. ದಯವಿಟ್ಟು ರೆಡಿಯಾಗಿರಿ ಮೇಡಮ್. ಶ್ರೀ ಗಂಗರಾಜು ಜಿ ರವರು ಶ್ರೀಮತಿ ಗಂಗಮ್ಮ ಮತ್ತು ಗಂಗ ಹನುಮಯ್ಯರವರ ಉದರದಲ್ಲಿ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಗೋರೂರು ಸೋಲೂರಿನಲ್ಲಿ 1976ರಲ್ಲಿ ಜನಿಸಿ BA B.Ed MA ವ್ಯಾಸಂಗ ಮುಗಿಸಿ ಹಿಂದಿ ಶಿಕ್ಷಕರಾಗಿ
ಎಎಸ್ ಕುಪ್ಪರಾಜು ಅಂಡ್ ಬ್ರದರ್ಸ್ ವಿದ್ಯಾನಿಕೇತನ ಪ್ರೌಢಶಾಲೆಯಲ್ಲಿ 27 ವರ್ಷದ ಸುದೀರ್ಘ ವೃತ್ತಿ ಅನುಭವ, ಹಿಂದಿ ವಿಷಯದ ಗಂಗರಾಜು ಜಿ ರವರಿಗೆ ಧನ್ಯವಾದಗಳು. ಶ್ರೀಮತಿ ಭವ್ಯ ವಿನೋದ್, ಮುಂದಿನ ಶಿಕ್ಷಕರು ಶ್ರೀಮತಿ ಭವ್ಯ ವಿನೋದ್, ಸ್ವರ್ಣಜ್ಯೋತಿ ಪಬ್ಲಿಕ್ ಸ್ಕೂಲ್, ಬೆಂಗಳೂರು. ತದನಂತರ ಶ್ರೀ ಶಿವಶರಣಪ್ಪ ಜಾಪಟ್ಟೆ, ಸರ್ಕಾರಿ ಪ್ರೌಢಶಾಲೆ, ಬೀದರ್ ತಾಲೂಕು. ದಯವಿಟ್ಟು ರೆಡಿಯಾಗಿರಿ ಸರ್. ಶ್ರೀ ಶಿವಶರಣಪ್ಪ ಜಾಪಟ್ಟೆರವರು ದಯವಿಟ್ಟು ರೆಡಿಯಾಗಿರಿ. ಶ್ರೀಮತಿ ಭವ್ಯ ವಿನೋದ್ ರವರು ಶ್ರೀಮತಿ ಬಿಪಿ ಕಲಾವತಿ ಮತ್ತು ಕೆಟಿ ನಟರಾಜ್ ರವರ ಸುಪುತ್ರಿಯಾಗಿ ಜನಿಸಿ, ಭವ್ಯ ವಿನೋದ್ ರವರು ಸ್ವರ್ಣಜ್ಯೋತಿ ಪಬ್ಲಿಕ್ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ 14 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಎಂಎಸ್ಸಿ, ಪಿಜಿಡಿ, ಎಂಎನ್ಟಿಟಿಸಿ, ಬಿಎಡ್, ಪಿಎಚ್ಡಿ ನಂತಹ ಉನ್ನತ ಶಿಕ್ಷಣ ಪಡೆದು ಶಾಲಾ ಆಡಳಿತ ಸೇವೆ, ಸಮಾಜ ಸೇವೆ, ಮಹಿಳಾಭಿವೃದ್ಧಿ ಮತ್ತು ಶಿಕ್ಷಣ ಸೇವೆಗಳಿಗಾಗಿ ಇವರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀಮತಿ ಭವ್ಯ ವಿನೋದ್ ರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಶಿವಶರಣಪ್ಪ ಜಾಪಟ್ಟೆ, ಸರ್ಕಾರಿ ಪ್ರೌಢಶಾಲೆ, ಬೀದರ್ ತಾಲೂಕು. ತದನಂತರ ಶ್ರೀ ಪ್ರಕಾಶ್ ಎಸ್ ರವರು, ಶಿವಮೊಗ್ಗ ತಾಲೂಕು. ದಯವಿಟ್ಟು ರೆಡಿಯಾಗಿರಿ ಸರ್. ಶ್ರೀ ಶಿವಶರಣಪ್ಪ ಜಾಪಟ್ಟೆರವರು ಸರ್ಕಾರಿ ಪ್ರೌಢಶಾಲಾ ಮಾಳೇಗಾಂವ್ ಬೀದರ್ನಲ್ಲಿ 24 ವರ್ಷದಿಂದ ಆಂಗ್ಲ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪಿಯುಸಿ, ಟಿಸಿಎಚ್ ಮುಗಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ, ಬಿಎ, ಬಿಎಡ್, ಎಂಎ ಮುಗಿಸಿ ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ರೋಟರಿ ಕ್ಲಬ್ ಬೀದರ್ ವತಿಯಿಂದ 2018ರಲ್ಲಿ ನ್ಯಾಷನಲ್ ಬಿಲ್ಡರ್ ಅವಾರ್ಡ್ ಪ್ರಶಸ್ತಿ ಬಂದಿದ್ದು, ಅತ್ಯುತ್ತಮ ಶಿಕ್ಷಕರಾಗಿ, ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ, ಆಂಗ್ಲ ಭಾಷಾ ಪ್ರವೀಣರಾಗಿ, ಆದರ್ಶ ಶಿಕ್ಷಕರಾಗಿ ಸಾವಿರಾರು ಮಕ್ಕಳ ಬಾಳಿಗೆ ಜ್ಯೋತಿಯಾದ ಇವರನ್ನು ಹೆತ್ತ ಶ್ರೀಮತಿ ಸಂಗಮ್ಮ ಮತ್ತು ಶ್ರೀ ಶಿವರಾಯ ಪುಣ್ಯವಂತರು. ಇವರಿಗೆ ಈ ಸಾಲಿನ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ಪ್ರಕಾಶ್ ಎಸ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಶಿವಮೊಗ್ಗ ತಾಲೂಕು. ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಹರೀಶ್ ಕುಮಾರ್ ಎಸ್, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಚಿಕ್ಕಬಳ್ಳಾಪುರ ತಾಲೂಕು. ಶ್ರೀ ಪ್ರಕಾಶ್ ಎಸ್ ರವರು ಶ್ರೀ ಸಿದ್ದನಾಯಕ ಮತ್ತು ಶ್ರೀಮತಿ ಶಾರದಾಬಾಯಿ ದಂಪತಿಗಳಿಗೆ ಬೀಡುಗೊಂಡನಹಳ್ಳಿ ದೊಡ್ಡ ತಾಂಡಾದಲ್ಲಿ ಜನಿಸಿ ಪಿಯುಸಿ, ಬಿಎಡ್, ಬಿಎ, ಬಿಎಡ್, ಎಂಎ ಉನ್ನತ ವ್ಯಾಸಂಗವನ್ನು ಮಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಜರಿಕೊಪ್ಪದಲ್ಲಿ 18 ವರ್ಷಗಳಿಂದ ಸುದೀರ್ಘ ಸೇವೆ ಸಲ್ಲಿಸುತ್ತಿದ್ದಾರೆ. ಕನ್ನಡ, ಇಂಗ್ಲಿಷ್, ಹಿಂದಿ ಭಾಷಾ ತಜ್ಞರಾಗಿದ್ದು ಕ್ಲಸ್ಟರ್ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ, ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗಿ, ಶಿಕ್ಷಕರು ಮತ್ತು ಶಿಕ್ಷಣಕ್ಕಾಗಿ ಹೋರಾಟ, ಪರಿಸರ ಪ್ರೇಮಿ, ನಾಟಕ ಹಾಗೂ ಹಾಡುಗಳ ಮೂಲಕ ವಿದ್ಯಾರ್ಥಿಗಳಿಗೆ ಶಿಕ್ಷಣ. ಶ್ರೀ ಪ್ರಕಾಶ್ ಎಸ್ ರವರಿಗೆ ಧನ್ಯವಾದಗಳು. ಮುಂದಿನ ಶಿಕ್ಷಕರು ಶ್ರೀ ಹರೀಶ್ ಕುಮಾರ್ ಎಸ್, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಚಿಕ್ಕಬಳ್ಳಾಪುರ ತಾಲೂಕು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಶ್ರೀ ಹರೀಶ್ ಕುಮಾರ್ ಎಸ್. ತದನಂತರ ಶ್ರೀ ಅಪ್ಪ ಸಾಬ್ ಮಲಗೌಡ ಪಾಟೀಲ್ ರವರು. ದಯವಿಟ್ಟು ರೆಡಿ ಆಗಿರಿ ಸರ್. ಶ್ರೀ ಹರೀಶ್ ಕುಮಾರ್ ಎಸ್ ರವರು ಶ್ರೀಮತಿ ಸುಬ್ಬಲಕ್ಷ್ಮಮ್ಮ ಮತ್ತು ಶ್ರೀ ಸತ್ಯನಾರಾಯಣಪ್ಪರವರ ಉದರದಲ್ಲಿ ಅಪ್ಪೇಗೌಡನಹಳ್ಳಿಯಲ್ಲಿ ಜನಿಸಿ ಎಂಎ ಬಿಎಡ್ ವ್ಯಾಸಂಗ ಮಾಡಿ ಸರ್ಕಾರಿ ಶಿಕ್ಷಕರಾಗಿ 17 ವರ್ಷಗಳ ಸೇವೆ ಅನುಭವ, ಸಿಆರ್ಪಿ ಆಗಿ 6 ವರ್ಷಗಳು ಶಾಲೆಗಳ ಅಭಿವೃದ್ಧಿ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಶಿಕ್ಷಕರಿಗೆ ಮಾರ್ಗದರ್ಶನ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಒದಗಿಸುವ ಪ್ರಯತ್ನ. ಹೀಗೆ ಇವರ ಶಿಕ್ಷಣ ಮತ್ತು ಪರಿಸರದ ಮೇಲಿನ ಕಾಳಜಿ, ಆಡಳಿತ ಸೇವೆಯನ್ನು ಮೆಚ್ಚಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ.
ಹರೀಶ್ ಕುಮಾರ್ ಎಸ್ ರವರಿಗೆ ಧನ್ಯವಾದಗಳು. ಮುಂದಿನ ಶಿಕ್ಷಕರು ಶ್ರೀ ಅಪ್ಪ ಸಾಬ್ ಮಲಗೌಡ ಪಾಟೀಲ್, ಅಪ್ಪಾಜಿ ಪಾಟೀಲ ಸಮಾಜ ಸೇವಾ ಹಾಗೂ ಶಿಕ್ಷಣ ಸಂಸ್ಥೆ, ಅಥಣಿ ತಾಲೂಕು. ಶ್ರೀ ಅಪ್ಪ ಸಾಬ್ ಮಲಗೌಡ ಪಾಟೀಲ್ ರವರು ಶ್ರೀಮತಿ ಮಹಾದೇವಿ ಮತ್ತು ಶ್ರೀ ಮಲಗೌಡರವರ ಉದರದಲ್ಲಿ 1995ರಲ್ಲಿ ಸಿಂಧೂರಿನಲ್ಲಿ ಜನಿಸಿ ಅಪ್ಪಾಜಿ ಪಾಟೀಲ್ ಸಮಾಜ ಸೇವಾ ಹಾಗೂ ಶಿಕ್ಷಣ ಸಂಸ್ಥೆ ಬಳವಾಡದಲ್ಲಿ 6 ವರ್ಷಗಳಿಂದ ಶಿಕ್ಷಕರಾಗಿ ವೃತ್ತಿ ಅನುಭವ, BA BEd ಓದಿ ಗ್ರಾಮೀಣ ಮಟ್ಟದಲ್ಲಿ ಶಿಕ್ಷಣವನ್ನು ಜನಸಾಮಾನ್ಯರಿಗೆ ತಲುಪಿಸಲು ಸಂಸ್ಥೆಯ ಮೂಲಕ ಅವಿರತ ಪ್ರಯತ್ನ ಮಾಡುತ್ತಿದ್ದು, ಸಂಸ್ಥೆಯ ಅಧ್ಯಕ್ಷಕರಾಗಿ, ಶಿಕ್ಷಕರಾಗಿ ಇವರ ಸೇವೆಗೆ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಯುವ ಸಾಧಕ ಪ್ರಶಸ್ತಿ ದೊರಕಿದ್ದು, ಇವರ ಶಿಕ್ಷಣ ಸೇವೆ ಸಮಾಜ ಸೇವೆಗಳನ್ನು ಪರಿಗಣಿಸಿ ಶ್ರೀಯುತರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಶ್ರೀ ಅಪ್ಪ ಸಾಬ್ ಮಲಗೌಡ ಪಾಟೀಲ್ ರವರಿಗೆ ಧನ್ಯವಾದಗಳು. ಮುಂದಿನ ಶಿಕ್ಷಕರು ಶ್ರೀಮತಿ ಶಿವಶೀಲಾ ಎಂ ಕಡ್ಕೋಳ, ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ, ಬೆಳಗಾವಿ ತಾಲೂಕು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಮೇಡಮ್. ಶ್ರೀಮತಿ ಶಿವಶೀಲಾ ಎಂ ಕಡ್ಕೋಳ, ಬೆಳಗಾವಿ ತಾಲೂಕು. ಶ್ರೀಮತಿ ಶಿವಶೀಲಾ ಎಂ ಕಡ್ಕೋಳರವರು ಶ್ರೀಮತಿ ಸಂಗಮ್ಮ ಮತ್ತು ಶ್ರೀ ಮಲ್ಲಿಕಾರ್ಜುನರವರ ಉದರದಲ್ಲಿ 1969ರಲ್ಲಿ ಬೆಳಗಾವಿಯಲ್ಲಿ ಜನಿಸಿ TCH ಮುಗಿಸಿ ಹಿಂದಿಯಲ್ಲಿ BEd ಮುಗಿಸಿ ಕನ್ನಡ ಶಿಕ್ಷಕರಾಗಿ ಬೆಳಗಾವಿ ಜಿಲ್ಲೆ ಪೀರನವಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಶಿಕ್ಷಕಿಯಾಗಿ 20 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಮಕ್ಕಳೊಂದಿಗೆ ಕ್ರಿಯಾತ್ಮಕ ಚಟುವಟಿಕೆ ಮತ್ತು ಶಿಕ್ಷಣಕ್ಕಾಗಿ ಇವರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ.